ಪತ್ರವನ್ನ ಓದೋ ಸಮಯ ಆಯ್ತು. ಯಾರು ಎಲ್ಲಿಂದ ಬರೆದಿದ್ದಾರೆ ಓದೋಣವಾ? ಗುರುಜಿ, ಈ ಪತ್ರವನ್ನ ಗಿರೀಶ್ ರಾವ್ ಬೈಕಾಡಿಯವರು ಬಹಳ ದೂರದಿಂದ ಬರೀತಿದ್ದಾರೆ, ಉಡುಪಿಯಿಂದ. ಅವರ ಪ್ರಶ್ನೆ ಹೀಗಿದೆ ಗುರುಜಿ. ಅವರ ಒಕ್ಕಲಿನವರು ವೀರಭದ್ರ ಸ್ವಾಮಿಯನ್ನ ಪೂಜಿಸ್ತಾರಂತೆ. ಆದ್ರೆ ಈಗ ಎರಡು ವಿಭಜನೆ ಆಗ್ಬಿಟ್ಟಿದೆಯಂತೆ. ಅಂದ್ರೆ ಕೆಲವರು ಹೇಳ್ತಾರಂತೆ ವೀರಭದ್ರ ಸ್ವಾಮಿ ವಿಷ್ಣು ಸ್ವರೂಪ ಅಂತ, ಕೆಲವರು ಇಲ್ಲ ಶಿವನ ಅಂಶ ಅಂತ ಹೇಳ್ತಾರಂತೆ. ಹಾಗಾಗಿ ಇವ್ರು ಕೇಳ್ತಿದ್ದಾರೆ, ಇದಕ್ಕೆ ದಯಮಾಡಿ ನೀವೇ ಉತ್ತರವನ್ನ ಕೊಡಬೇಕು. ಹಾಗಾಗಿ ಏನ್ ಹೇಳ್ತೀರಾ ಗುರುಜಿ ಇದ್ರ ಬಗ್ಗೆ ನೀವು? ನೋಡಿ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವೀರಭದ್ರ ಸ್ವಾಮಿ ಈ ಪರಮೇಶ್ವರನ ಒಂದು ಅಂಶ, ಅಂದ್ರೆ 5 ಮುಖಗಳುಳ್ಳ ಪರಮೇಶ್ವರನಲ್ಲಿ ಒಂದು ಮುಖ ಸಾಕ್ಷಾತ್ ವಿಷ್ಣು ಮಾಯೇತಿ ಸಂಸ್ಥಿತ ಹೀಗಿದೆ. ಅದರಲ್ಲಿ ವೀರಭದ್ರ ಸ್ವಾಮಿ ಬಂದಿರತಕ್ಕಂಥದ್ದೇನು, ಪರಮೇಶ್ವರನ ಶಕೆಯಲ್ಲಿ ಉತ್ಪತ್ತಿಯಾದವನು ಅಂತ ಹೇಳ್ತೀವಿ. ಪರಮೇಶ್ವರನ ಶಕೆಯಲ್ಲಿ ಉತ್ಪತ್ತಿಯಾದವನು ಈ ವೀರಭದ್ರ ಸ್ವಾಮಿಯನ್ನ ಪರಿವರ್ತನಾ ಸ್ವರೂಪದಲ್ಲಿ ಕಾಳಬೇರವನು ಹಾಗೆ ಬಂದವನು. ವೀರಭದ್ರಲ್ಲಿ ಎಷ್ಟೋ ವಿಧವಾದ ಕಾಳಬೇರವರು, ಎಷ್ಟೋ ವಿಧವಾದ ವೀರಭದ್ರರಿದ್ದಾರೆ. ಅದರಲ್ಲಿ ಅಘೋರ ವೀರಭದ್ರ ಅಂತ ಹೇಳ್ತಾರೆ. ಅಘೋರ ವೀರಭದ್ರ ಶಕೆಯಲ್ಲಿ ಬಂತಾನೆ. ಜಡೆಯಲ್ಲಿ ಬಂದವನು ಪರಮಾತ್ಮನ ಕೃಪಾ ಕಟಾಕ್ಷ ಜಟಾಶಂಕರನಾಗಿ ಬಂದಿರತಕ್ಕಂಥವನು ವೀರಭದ್ರ. ಅದಕ್ಕೆ ಇಂಥ ಒಂದು ವೀರಭದ್ರನಾಗಿರತಕ್ಕಂಥವನು, ದುಷ್ಟ ಸಂಹಾರ ಮಾಡಿರ್ತಕ್ಕಂಥವನು, ಕಾಳಿ ಅಂಶವನ್ನ ತಗೊಂಡಿರೋನು, ಕಾಳಿಗೆ ಸೇವಕನಾಗಿರ್ತಕ್ಕಂಥವನು, ಎಷ್ಟು ಶಕ್ತಿಯಾಗಿರ್ತಕ್ಕಂಥವನು ಪರಮೇಶ್ವರನ ಅಂಶವೇ. ವಿಷ್ಣು ಅಂಶ ಅಂತ ಹೇಳಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ಪಾಪ ಏನು ಅನ್ಕೊಂಡಿರ್ತಾರೆ, ಯದ್ಭಾವಂ ತದ್ಭವತಿ. ಮಹಾವಿಷ್ಣುವೇ ಶಿವನಾಗಿದ್ದಾಗ ಇನ್ನು ಶಿವನು ಬೇರೆ ವೀರಭದ್ರ ಬೇರೆ ಅಂತ ಯಾಕೆ ಅನ್ಕೋಬೇಕು, ಭಾವನೆಗಳಿರ್ತಕ್ಕಂಥ. ಆದರೆ ಇವನ್ ತೇರಿರೋ ಅಂಶ ಏನೋ ಪರಮೇಶ್ವರನ ಅಂಶವೇ ಸತ್ಯ. ಈ ಪೂಜೆ ಮಾಡಬಾರ್ದು, ಆ ಪೂಜೆ ಮಾಡಬಾರ್ದು, ಅವರು ಪೂಜೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರಲ್ಲೂ ಇಲ್ಲ. ಅವರೂ ಪೂಜೆ ಮಾಡ್ಬೋದು, ಇವರೂ ಪೂಜೆ ಮಾಡ್ಬೋದು. ಇದರಲ್ಲಿ ವಿಶೇಷ ಅಂದರೆ ವೀರಭದ್ರ ಸ್ವಾಮಿಯ ಪೂರ್ಣ ಅನುಗ್ರಹ ಏನು ಅಂದರೆ, ಭದ್ರಕಾಳಿ ಸೇವಕನಾಗಿದ್ದಾಗ ಅಘೋರ ವೀರಭದ್ರ, ಬರೀ ವೀರಭದ್ರನಾಗಿದ್ದ ಪಕ್ಷದಲ್ಲಿ ವಂಶಸ್ಥ ವೀರಭದ್ರ ಅಂತ ಕರಿತೀವಿ. ಈ ವಂಶಸ್ಥ ವೀರಭದ್ರ ಏನಾಗಿರ್ತಾನೆ, ಸಂಚಾರದಲ್ಲಿರ್ತಾನೆ. ಅಘೋರ ವೀರಭದ್ರ ಏನಾಗ್ತಾನೆ, ದುಷ್ಟ ಸಂಹಾರವನ್ನು ಮಾಡ್ತಾನೆ. ಅದಕ್ಕೆ ಅಘೋರ ವೀರಭದ್ರದಲ್ಲಿ ಸಮಾನವಾಗಿ ಕೂತಿರ್ತಕ್ಕಂಥವನು ಜನ್ಮೇಜಯನಾಗಿರ್ತಕ್ಕಂಥ ರಾಕ್ಷಸನ ಸಮೇತವಾಗಿ ಪರಿಪೂರ್ಣವಾಗಿ ಕೂತ್ಕೊಳ್ತಕ್ಕಂಥವನು. ಈ ಜನ್ಮೇಜಯ ಆಗಿರ್ತಕ್ಕಂಥ ವಂಶಕ್ಕೆ ಅವನು ವೀರಭದ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದ. ಆ ಸಮಯದಲ್ಲಿ ಅವರಿಗೆ ಗುರುಗಳು ಏನು ಹೇಳಿದ್ರು, ನೋಡಪ್ಪ ಜನ್ಮೇಜಯ, ನೀನು ಮೃತ್ಯುವನ್ನು ಹತ್ತಿರದಲ್ಲಿ ಬರೆದಿದ್ದ ಹಾಗೆ ಕಾಪಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಅನುಗುಣವನ್ನು ಮಾಡ್ಕೋಬೇಕು. ನೀನು ಆಕಾಶ ಮಾರ್ಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ರಾಜ್ಯವನ್ನು ಕಟ್ಕೋಬೇಕು. ಸಮುದ್ರ ಮಧ್ಯಭಾಗದಲ್ಲಿ ಯಾವ ಸರ್ಪಗಳು ಕ್ರಿಮಿಕೀಟಗಳು ಕೂಡ ಅಲ್ಲಿ ಬರಬಾರ್ದು ಅಂತ. ಅದಕ್ಕೋಸ್ಕರ ಅವನಿಗೆ ಕುಲದೇವರಾಗಿರ್ತಕ್ಕಂಥ ವೀರಭದ್ರ. ಈ ವೀರಭದ್ರ ಸ್ವಾಮಿಯು ಸಾಧಾರಣವಾಗಿ ಕ್ಷತ್ರಿಯ ವಂಶಕ್ಕಿರುತ್ತೆ. ಕ್ಷತ್ರಿಯ ವಂಶಕ್ಕೆ ಸಾಧಾರಣವಾಗಿ ಏನಂತೀವಿ, ಗೌಡ್ರ ವಂಶದಲ್ಲಿ ಎಷ್ಟೋ ಜನದಲ್ಲಿ ಈ ವೀರಭದ್ರ ಸ್ವಾಮಿಯ ಪೂಜಾ ಪುನಸ್ಕಾರವನ್ನು ಮಾಡ್ತಿದ್ರು. ಇದರಲ್ಲಿ ವೀರಶೈವ ಮಠದಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ವೀರಭದ್ರ ಸ್ವಾಮಿಯನ್ನು ಪೂಜಾ ಪುನಸ್ಕಾರವನ್ನು ಮಾಡ್ತಾರೆ. ಮಠಗಳೇ ಸ್ವತಃ ವೀರಭದ್ರ ಸ್ವಾಮಿಗೋಸ್ಕರನೇ ಸೃಷ್ಟಿ ನಿಯಮಗಳನ್ನಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಆ ಕಾಲದಲ್ಲಿ ಕೆಲವು ದೇವಸ್ಥಾನದಲ್ಲಿ ವಿರಾಟ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಬೇಕು. ಶಿವನಿಗೆ ಶಿವನ ಅಂಶವೇ ಪೂಜೆ ಮಾಡೋಕ್ಕೆ ಆಗದಿದ್ದ ಪಕ್ಷದಲ್ಲಿ ಲಿಂಗ ಪೂಜೆಯನ್ನು ಮಾಡು ಅಂತ ಹೇಳ್ತಿದ್ರು. ಲಿಂಗ ಪೂಜೆಯನ್ನ ಮಾಡಕ್ಕಾಗಲ್ಲ, ಶಿವನ ಅಂಶದಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಶಿವನ್ ಮಾಡಬಾರ್ದು. ಆಗೇನ್ ಮಾಡೋರು, ವೀರಭದ್ರನೇ ಅವನ ಅಂಶವಾಗಲ್ಲ, ಅದಕ್ಕೆ ವೀರಭದ್ರನ ಪೂಜೆ ಮಾಡಿದಾಗ ಶಿವನ್ನೇ ಸ್ವತಃ ಆ ರೂಪದಲ್ಲಿ ಪೂಜೆ ಮಾಡಬಹುದು ಅಂತ ಅವನ ಮನೋಭಾವನೆ. ಹೀಗೆ ಬಂದಿರೋದ್ರಿಂದ ಇವನಿಗೆ ಶಂಕು ಚಕ್ರಗಳು ಕೂಡ ಅವನಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾನೆ. ಆ ಶಂಕು ಚಕ್ರಗಳು ಇಟ್ಕೊಂಡಾಗ ಈ ಒಂದು ಸಂಕೇತಕ್ಕೆ ಏನು ಮಾಡ್ತಾರೆ, ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಶಿವನ ಅಂಶಕ್ಕೆ ಅಂತ. ಶಂಕು ಚಕ್ರಗಳನ್ನ ಅವನು ಕಿತ್ಕೊಂಡ್ಬಿಡ್ತಾನೆ. ಹೀಗೆ ಯಾರಿಂದ, ಸತ್ಯವತಿ ಆಗಿರ್ತಕ್ಕಂಥ ತಂದೆಯವರಿಂದ ಪರಿವರ್ತನೆ ಮಾಡ್ಕೊಂಡು ತಗೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಆ ಸತ್ಯವತಿ ತಂದೆಯಾಗಿರ್ತಕ್ಕಂಥವನು ವೈಷ್ಣವ ಸಂಪ್ರದಾಯ. ಅದಕ್ಕೆ ವಿಷ್ಣುವ ತಂಗಿ ದುರ್ಗಾ ಆಗಿರೋದ್ರಿಂದ ಶಂಕುಚಕ್ರ ಯಾವತ್ತೂ ಇರುತ್ತೆ. ವಿಷ್ಣು ಹತ್ರನೂ ಶಂಕುಚಕ್ರ ಇರುತ್ತೆ. ಈ ಶಂಕುಚಕ್ರ ಕೊಟ್ಟರೋನೇ ಪರಮೇಶ್ವರ ಅಲ್ವೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯದ್ಭಾವಂ ತದ್ಭವತಿ. ಎಲ್ಲಾ ಭಗವಂತನಿಗೂ ಒಂದೇ ಕಾರಣ, ಸರ್ವಂ ಜಗತ್ ಶಿವಮಯಂ. ಇದನ್ನು ಪೂಜಾ ಪುನಸ್ಕಾರ ಮಾಡ್ಕೊಳ್ಳಿ. ಯಾವತ್ತೂ ತಿಳ್ಕೊಳ್ಳಿ, ಒಂದು ವೆಂಕಟೇಶ್ವರ ಮಧ್ಯದಲ್ಲಿ ನಿಂತಿದ್ರೆ ವೆಂಕಟೇಶ್ವರ ಯಾವ ಕಾಲಕ್ಕೂ ಪ್ರಯೋಜನವಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ವಿಗ್ರಹ. ಆದರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಪ್ರಭಾವಳಿ ಸೇರಿಸಿದ್ರೆ ಹೌದಪ್ಪ ವೆಂಕಟೇಶ್ವರ ಎಷ್ಟು ಚೆನ್ನಾಗಿದ್ದಾನೆ ಅಂದರೆ, ನೋಡಿ, ಒಳಭಾಗದಲ್ಲಿ ವಿಗ್ರಹ ವಿಷ್ಣುಮಾಯೆ, ಹೊರಭಾಗದಲ್ಲಿರ್ತಕ್ಕಂಥ ಪ್ರಭಾವಳಿ ಶಿವಮಾಯೆ, ಕೆಳಗಡೆ ಇರ್ತಕ್ಕಂಥ ಪೀಠ ಶಕ್ತಿಪೀಠ ಶಕ್ತಿಮಾಯೆ. ಅಂದರೆ ಹರಿಹರ ಎರಡೂ ಸಂಗಮ ಜಗನ್ಮಾತೆ ಮಾಯೆ ಅಂತ. ಹೀಗಾಗಿರೋದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳದೆ ಯದ್ಭಾವಂ ತದ್ಭವತಿ, ಎಲ್ಲರೂ ಒಂದಾಗಿರಿ. ಜೀವನ ಪರ್ಯಂತ ಇನ್ನೇನು ಪ್ರಕೃತಿಯ ಲಯವಾಗೋ ಸಮಯ, ಎಲ್ಲವೂ ಜೀವನದಲ್ಲಿ ಇರೋವರೆಗೂ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಚೆನ್ನಾಗಿ ಆನಂದವಾಗಿದ್ದು ಶಾಂತಿ ನೆಮ್ಮದಿ ವಾತಾವರಣದಿಂದ ಈ ರೀತಿ ಮುಖಾಂತರ ಹಾರೈಸ್ತೀರಿ. ಗಿರೀಶ್ ರಾವ್ ಅವರೇ ಧನ್ಯವಾದಗಳು ಪತ್ರವನ್ನ ಕಳಿಸಿದ್ದಕ್ಕಾಗಿ. ಮುಂದಿನ ಪತ್ರವನ್ನ ಗುರುಜಿ ಬೃಂದಾ ಅವರು ಬೆಂಗಳೂರಿನಿಂದ ಬರೀತಿದ್ದಾರೆ. ಪೂಜ್ಯ ಬ್ರಹ್ಮಾಂಡ ಗುರುಜಿಯವರಾದ ನರೇಂದ್ರ ಬಾಬು ಶರ್ಮಾ ಗುರುಜಿಗೆ ಕೋಟಿ ಕೋಟಿ ಪ್ರಣಾಮಗಳು. ಗುರುಜಿ, ಬ್ರಹ್ಮಾಂಡ ಕಾರ್ಯಕ್ರಮ ಬಹಳ ಸೊಗಸಾಗಿ ಬರ್ತಾ ಇದೆ. ಇದು ನಿರಂತರವಾಗಿ ಸಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಅವರ ಪ್ರಶ್ನೆ ಹೀಗಿದೆ ಗುರುಜಿ.
ಅವರು ಮದುವೆ ಆಗಿದ್ದು 8ನೇ ಫೆಬ್ರವರಿ 2008ರಲ್ಲಿ ಅಂತೆ ಗುರುಜಿ. ಅವರು ಮದುವೆ ಆದ 4 ವರ್ಷಗಳಲ್ಲಿ ಸಾವಿನ ಒಂದು ಸರಣಿನೇ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಮೊದಲಿಗೆ ಅವರ ತಾಯಿ ತೀರ್ಹೋದ್ರಂತೆ, ನಂತರ ತಾಯಿ, ಅಕ್ಕ, ನಂತರ ಇವರ ತಂದೆ. ಆದರೆ ಒಂದು ಏನಂದ್ರೆ ಎಲ್ಲರೂ ಕ್ಯಾನ್ಸರ್ ರೋಗದಿಂದನೇ ಸತ್ತಿದ್ದಾರೆ. ಹಾಗಾಗಿ ಏನಾದ್ರೂ ದೋಷವಿದೆಯೇ, ವಾಸ್ತು ದೋಷನ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದೇ ಒಂದು ಮುಂದುವರಿಯುತ್ತಾ, ಕ್ಯಾನ್ಸರ್ ಯಾರಿಗಾರು ಬರಬಹುದಾ ಅನ್ನೋ ಭಯ ಭೀತಿ ಇವರಲ್ಲಿದೆ. ಹೀಗ ಆಗದು ಉಂಟು ಗುರುಜಿ. ಕೆಲವ್ರ ಮನೆಯಲ್ಲಿ ಒಬ್ರಿಗೆ ಬಂದ್ರೆ ಬೇರೆಯವ್ರಿಗೆಲ್ಲ ಬರ್ತಿರತ್ತೆ. ಅವರು ಅವಾಗ ಅನ್ಕೊಳ್ತಾರೆ ಏನೋ ದೋಷದಿಂದ ಹಿಂಗಾಗಿದೆ ಅಂತ ಹೇಳ್ತೀರಾ, ಅಥವಾ ನಿಮ್ಮ ಒಂದು ಉತ್ತರ ಏನು ಇದಕ್ಕೆ? ಇದರಲ್ಲಿ ದೋಷ ಸತ್ಯವಾಗಿರ್ತಕ್ಕಂಥ ವಿಚಾರ. ದೋಷ ಅಂದರೆ ಶನಿ ಸಂಬಂಧಪಟ್ಟಿರೋದ್ರೇ ಕ್ಯಾನ್ಸರ್. ಇದು ಲಿವರ್ ಕ್ಯಾನ್ಸರ್ ಆಗಲಿ, ಕ್ಯಾನ್ಸರ್ ಅಂತ ಬರೀ ಹೆಸರು ಬಂದ್ರೇ ಸಾಕು, ಇಟ್ ಈಸ್ ನಥಿಂಗ್ ಬಟ್ ಶನಿಯಿಂದನೇ. ಯಾಕೆಂದರೆ ಯಾವುದು ತಿಳ್ಕೊಳ್ಳಿ, ಶನಿ ಅಂಶ ಕೆಟ್ಟು ಹೋಗಿದ್ರೆ ಬಿಕಾಸ್ ಆಫ್ ವೆಸ್ಟ್ ಅಂದರೆ ಪಶ್ಚಿಮ ದಿಗ್ಭಾಗಿಯಲ್ಲಿ ವರ್ಣಸ್ಥಾನ ಅಂತ ಕರಿತೀವಿ. ವಾಯು, ವರುಣ, ನಿರತ್ಯ ಇವರು 3 ಜನದ ಕೆಲಸವೇ ಪಶ್ಚಿಮ ದಿಗ್ಭಾಗಿಯಲ್ಲಿ ಕೆಲಸ. ಉಚ್ಚನಾಗಿ, ನೀಚನಾಗಿ, ದುಷ್ಟ ಸಂಹಾರವಾಗಿ, ಮಧ್ಯವರ್ತಕನಾಗಿ ಅಂದರೆ ಮಧ್ಯನಾಗಿ ಕೂತಿದ್ದಾಗ ವರ್ಣ ನೀರಿನ ಅಂಶ, ಕೊನೆಯದಾಗಿ ಪಶ್ಚಿಮ ದಿಗ್ಭಾಗಿಯ ಕೊನೆಯ ಭಾಗ ಅಂದರೆ ನೀಚನಾಗಿ ಕೂತ್ಕೊಂಡಿದ್ದಾಗ ನಿರಾಕೃತ್ಯ, ಉಚ್ಚನಾಗಿ ಕೂತ್ಕೊಂಡಾಗ ವಾಯುವ್ಯ. ಆ ವಾಯುವ್ಯ ಪಶ್ಚಿಮ ವಾಯುವ್ಯ ಅಂತೀವಿ, ಪಶ್ಚಿಮ ನೈಋತ್ಯ ಅಂತೀವಿ. ಅಂದರೆ ದಕ್ಷಿಣ ಭಾಗದಲ್ಲಿ ಸೇರಿದಾಗ ಅದು ಶನಿಯ ಅಂಶದಿಂದ ಕುಜನ ಅಂಶ ಸೇರಿದಾಗ. ಉತ್ತರ ಅಂಶದಿಂದ ಸೇರಿದಾಗ ಅದಕ್ಕೆ ಏನಂತ ಹೇಳ್ತೀವಿ, ಪರಿಪೂರ್ಣವಾಗಿ ವಾಯುವ್ಯ ಅಂತೀವಿ. ಆದರೆ ಮಧ್ಯದಲ್ಲಿ ಪೂರ್ಣ ಶನಿಯಾಗಿ ಕೂತಿದ್ದಾಗ ವರುಣ ಅಂತ ಕರಿತೀವಿ. ವರುಣ, ವಾಯು ಮತ್ತು ನೈಋತ್ಯ ಅಂದರೆ ಗಾಳಿ, ನೀರು ಮತ್ತು ನಿರಾಕೃತ್ಯವಾಗಿರ್ತಕ್ಕಂಥ ಭೂಮಿಯ ಕೊನೆಯ ಅಂಶ ಗಟ್ಟಿಪಿಂಡ. ಅದು 3 ಸೇರಿದಾಗ ಈ ಅಂಶವಾಗಿ ಶನಿಗೆ ಸಂಬಂಧಪೂರ್ವಕವಾಗಿ ಕ್ಯಾನ್ಸರ್ ಅಂದರೆ ಏನು ಹೇಳಿ. ವಾಯು ಅಂದರೆ ಗಾಳಿ ಮುಖಾಂತರ ಬರ್ತಕ್ಕಂಥದ್ದು. ಅಂದರೆ ಒಂದು ರೋಗ ಒಳಗೆ ಹೋಗಿದ್ದಾಗ ಯಾರಿಗೂ ಗೊತ್ತಿಲ್ಲದೆ ಒಳಭಾಗದಲ್ಲೇ ಅಲ್ಸರ್ ಥರ ಇರುತ್ತೆ. ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ನೀರಿನ ಅಂಶ ಅದರೊಳಗೆ ಸೇರುತ್ತೆ. ನೀರು ಜಾಸ್ತಿ ಸೇರ್ತಾ 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 ವಾಯು ಅಂಶದಲ್ಲಿ ಹುಣ್ಣನ್ನು ಕ್ರಿಯೇಟ್ ಮಾಡುತ್ತೆ. ಹುಣ್ಣು ಕ್ರಿಯೇಟ್ ಮಾಡಿ 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 ಗಡ್ಡೆಯಾಗಿ ಆಗುತ್ತೆ ಪಿಂಡಾಂತರ ಅಂತ. ಆ ಪಿಂಡ ಪ್ರಧಾನವಾಗಿರ್ತಕ್ಕಂಥದ್ದೇ ಶನಿ ಅಂಶ. ಆ ಶನಿ ತಾನು ಒಳಗೆ ಸೇರಿಬಿಟ್ಟರೆ ಏನಾಗ್ತಾನೆ, ಪೂರ್ಣವಾಗಿ ಕ್ಯಾನ್ಸರ್. ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಯುಟ್ರಸ್ ಕ್ಯಾನ್ಸರ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಆಗ್ಬೋದು, ಬ್ರೈನ್ ಕ್ಯಾನ್ಸರ್ ಆಗ್ಬೋದು. ಕ್ಯಾನ್ಸರ್ ಅನ್ನೋದು ವಿಶೇಷ. ಕ್ಯಾನ್ಸರ್ ಅಂದರೆ ಇಂಗ್ಲೀಷಲ್ಲಿ ಏನು ಹೇಳಿ, ಪರಿಪೂರ್ಣವಾಗಿ ಪರಿವರ್ತನೆ ಆಗದೇ ಇರತಕ್ಕಂಥ ಒಂದು ಜೀವ ಹುಳು. ಈ ಹುಳು ಪರಿವರ್ತನಾಪೂರ್ವಕವಾಗಿ ಎಲ್ಲಿರುತ್ತೆ, ನೀರಿನಲ್ಲಿ ಕೊಳ್ಕೊಂಡು ಕೂತಿರುತ್ತೆ. ಹಾಗೆ ಕೊಳೆತು ಹೋಗೋ ಜೀವನ ಶನಿ. ಅಂದರೆ ನಿಮ್ಮದು ಯಾವುದೋ ಒಂದು ವ್ರತ, ಯಾವುದೋ ಒಂದು ದೇವರು, ಯಾವುದೋ ಒಂದು ಆಚರಣೆ, ಯಾವುದೋ ಒಂದು ಸ್ಥಳ ಪಶ್ಚಿಮದಲ್ಲಿ ಕೊಳೆತು ಹೋಗ್ತಾ ಇದೆ. ಇದನ್ನು ಜ್ಞಾಪಿಸಿ 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 ಎಷ್ಟು ಜ್ಞಾಪಿಸಿದ್ರು ಗೊತ್ತಾಗದೆ ಏನು ಮಾಡಿಬಿಟ್ಟೆ, ಕೊಳೆತು ಹೋಗಿದ್ದು ಮೃತ್ಯುವಾಗೇ ಪರಿವರ್ತನಾ ಸ್ವರೂಪಕ್ಕೆ ಬಂದ್ಬಿಟ್ಟಿದೆ. ನೀವು ಮಾಡಬೇಕಾದ್ರೆ ಮುಂದಿನ ಪೀಳಿಗೆಗೆ ಹೋಗದೆ ಇದ್ದ ಕಾರಣಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು ಶನಿಗೆ ಒಬ್ಬನಿಗೆ. ಈ ಶನೇಶ್ವರನ ಬಿಟ್ಟರೆ ಯಾವ ಕಾಲಕ್ಕೂ ಕ್ಯಾನ್ಸರ್ ಗುಣವಾಗಲ್ಲ. ಒಂದು ನಿರಂತರವಾಗಿ ನಿಮ್ಮ ಸ್ಥಾನ ಪಲ್ಲಟನ ಕೂಡ ಕ್ಯಾನ್ಸರ್ ಭಾಗ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ ನನ್ನ ಹತ್ರ ಬಂದರೂ ಸಹ ಎಷ್ಟೋ ಜನಕ್ಕೆ ವಿಚಾರ ಹೇಳಿದ್ದೀನಿ, ದಯವಿಟ್ಟು ನಿಮ್ಮ ಪಶ್ಚಿಮಗಳು ಸರಿ ಇಲ್ಲದಿದ್ದ ಪಕ್ಷದಲ್ಲಿ ಈ ರೀತಿ ತೊಂದರೆಗಳಾಗುತ್ತೆ. ನೈಋತ್ಯ ಕಟ್ಟಾಗಿದ್ದರೆ, ವಾಯುವ್ಯ ಕಟ್ಟಾಗಿದ್ದರೆ, ಪಶ್ಚಿಮ ದಿಗ್ಭಾಗಿಯಲ್ಲಿ ವರ್ಣಸ್ಥಾನ ಇಲ್ಲದೇನೇ ಇದ್ದರೆ, ಬೆಳೆದಿದ್ದರೆ, ಅಥವಾ ಪಶ್ಚಿಮ ದಿಗ್ಭಾಗಿಯಲ್ಲಿ ಇರತಕ್ಕಂಥ ತೊಂದರೆಗಳು ಆಗು ಹೋಗುಗಳು ಹೆಚ್ಚಾಗಿದ್ದರೆ, ಬಯಲಿಲ್ಲದೆ ಇದ್ದ ಪಕ್ಷದಲ್ಲಿ ಪಶ್ಚಿಮ ಇನ್ನೊಂದು ಭಾಗಕ್ಕೆ ಮುಟ್ಟಿದ್ದರೆ, ಅಂದರೆ ನಿಮ್ಮ ಮನೆ ಬಾಗಲು ಇನ್ನೊಬ್ಬರಿಗೆ ಮುಟ್ಟಿದ್ದರೆ, ಪಕ್ಕದ ಮನೆಗೆ ಮುಟ್ಟಿದ್ರೆ, ಇದೆಲ್ಲ ವಾಸ್ತು ದೋಷದಲ್ಲೂ ಗೊತ್ತಿಲ್ಲದೆ ನಿಮಗೆ ಅಂಥ ಮನೆಗೆ ಅಂಥ ವಾತಾವರಣಕ್ಕೆ ಕರ್ಕೊಂಡು ಹೋಗಿರ್ತಾನೆ ಶನಿ. ಕ್ಯಾನ್ಸರಿಂದ ಗುಣವಾಗಬೇಕಾದ್ರೆ ಎಷ್ಟು ಜನಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋದರೂ ಡಾಕ್ಟ್ರ್ ಕೈಯಲ್ಲೂ ಕೂಡ ಒಳಭಾಗದಲ್ಲಿ ಕ್ಯಾನ್ಸರ್ನ ಗುಣ ಮಾಡೋಕ್ಕಾಗತ್ತೋ ಇಲ್ಲವೋ ಅನ್ನೋ ಡೌಟಲ್ಲಿರ್ತಾರೆ. ಅದೇ ನೀವು ಗ್ರಹ ಬಲವನ್ನು ಸರಿಪಡಿಸ್ಕೊಂಡು ಶನೇಶ್ವರನ ಶಾಂತಿಯನ್ನು ಪಡಿಸ್ಕೊಂಡು ಪರಿವರ್ತನಾ ಮಾಡಿಕೊಂಡ್ರೆ, ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಆ ವಂಶದಲ್ಲಿ ಎಲ್ಲೋ ದೋಷಗಳನ್ನು ಸರಿಪಡಿಸ್ಕೊಂಡ್ರೆ ಡಾಕ್ಟ್ರು ಕೂಡ ಕ್ಲಿಯರ್ ಮಾಡೋಕ್ಕೆ ಅವನ ಮೈಂಡ್ ಕ್ಲಿಯರ್ ಆಗುತ್ತೆ. ಅವನಿಗೆ ಗೊತ್ತಿಲ್ಲದೆ ಅವನಿಗೆ ಒಂದು ಪರಿಹಾರ ಸೂಗಿಸಿ ನಿಮಗೆ ವಿಚಾರವನ್ನು ಹೇಳ್ತಾನೆ, ಹಿಂಗೆ ಮಾಡ್ಕೊಳ್ಳಿ ಅಂತ. ಕೆಲವರಿಗೆ ಕ್ಯಾನ್ಸರಿಂದ ತಪ್ಪಿಸ್ಬೋದು, ಕೆಲವರಿಗೆ ಕ್ಯಾನ್ಸರಿಂದ ಗುಣಮುಕ್ತ ಆಗೋದೇ ಇಲ್ಲ, ಕೆಲವರಿಗೆ ಮೃತ್ಯು ಸಂಭವಿಸ್ಬಿಡುತ್ತೆ. ಈ ಕ್ಯಾನ್ಸರ್ ಒಳಭಾಗದಲ್ಲಿ ಚಿಕ್ಕದಾಗಿ ಬಂದು ದೊಡ್ಡದಾಗಿ ಕರ್ಕೊಂಡೇ ಹೊಟ್ಟೋಗೋಕ್ಕೆ ರೆಡಿಯಾಗುತ್ತೆ. ಇಲ್ಲ ದೊಡ್ಡದಾಗಿ ಬಂದಿರೋದು ಕ್ಯಾನ್ಸರ್ ಕೂಡ ಗುಣವಾಗುತ್ತೆ. ಇದು ಎಂಥ ಕ್ಷೇತ್ರ ಮಹಿಮೆ ಅಂದರೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರ ಮಹಿಮೆಗಳು ಕೂಡ ಇಲ್ಲಿದೆ. ಅದಕ್ಕೆ ಇದನ್ನೇನು ಹೇಳ್ತೀವಿ, ಪೂರ್ಣವಾಗಿ ತ್ರಿಶಕ್ತಿ ನಾಗ ಅಂತ ಕರಿತೀವಿ. ಈ ತ್ರಿಶಕ್ತಿ ನಾಗನಾಗಿರ್ತಕ್ಕಂಥ 3 ತಲೆ ಹಾವು, ಈ ಭಾಗದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ರಾಕಾಯಮ್ಮ, ಮೌಂಟನ್ ಆಫ್ ಹರ್ಬಲ್ ಮೌಂಟನ್ಸ್. ಅಂದರೆ ಎಲ್ಲ ಗಿಡಮೂಲಿಕೆಗಳು ವಾಸವಾಗಿರ್ತಕ್ಕಂಥ ಈ ಬೆಟ್ಟದ ತಲೆಯ ಶಿರಸ್ಸಿನ ಮೇಲೆ ಒಣಗೋಗಿದ್ದ ಹಾಗೆ ಆ ಕ್ಷೇತ್ರ ಮಹಿಮೆ ಸುತ್ತಲೂ ಅಮೃತ ಕಲಶವನ್ನು ಇಟ್ಕೊಂಡಿರೋ ಜಗನ್ಮಾತೆ ರಾಕಾಯಮ್ಮ. ಘೋರವಾಗಿ ಇಂಥ ಕಲಿಯುಗದಲ್ಲಿ ಶನೇಶ್ವರನ ಜೊತೆನೇ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಈ ರಾಕಾಯಮ್ಮ ರಾಹು ಜೊತೆ ಸಂಬಂಧಪೂರ್ವಕವಾಗಿರ್ತಾಳೆ. ನೀರು ಹರಿತಾ ಇದೆ, ಸುಮಾರು 3800 ವರ್ಷದಿಂದ ನೀರು ಬರ್ತಾನೇ ಇದೆ.
ಇದುವರೆ ತನಕ ಆ ನೀರು ಯಾವ ಕಾಲಕ್ಕೂ ಖಾಲಿಯಾಗಿಲ್ಲ. ಕಂಠನಾಗಿರ್ತಕ್ಕಂಥ ಮಣಿಕಂಠ, ಜೀವನದಲ್ಲಿ ಕಂಠದಲ್ಲಿ ಯಾವತ್ತೂ ವಾಕ್ಸ್ಥಾನವನ್ನು ನುಡಿತಕ್ಕಂಥ ಕೇತು, ಆ ಕಂಠವನ್ನು ನುಡಿತಾ ಇರೋನೇ ಪಳಮುದರ್ಚೋಲೆ ಸುಬ್ರಹ್ಮಣ್ಯ. ಅಂದರೆ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಒಂದು ಕ್ಷೇತ್ರ, ಮಧ್ಯಬಿಂದು ಒಂದು ಕ್ಷೇತ್ರ, ಕೊನೆಯ ಭಾಗದಲ್ಲಿ ಹಾವು ಈ ಥರ 3 ಸುತ್ತಾಕಿದೆ, 1 2 3. ಅದನ್ನೇ ಹೇಳೋದು ನವನಾರಾಯಣ ಅಂತ. ಆ ನಾರಾಯಣ ಅಳಗರ ಆಗಿರ್ತಾನೆ, ಅಂದರೆ ಅಲಂಕಾರ ಪ್ರಿಯನಾಗಿರ್ತಾನೆ. ಜಾಸ್ತಿ ದೊಡ್ಡದಿಲ್ಲ ದೇವಸ್ಥಾನ, ಗರ್ಭಗುಡಿಗೂ ರಾಜಗೋಪುರಕ್ಕೂ ಬರೀ 1.5 ಕಿಲೋಮೀಟರ್ ಅಷ್ಟೇ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ಇಲ್ಲಿರ್ತಕ್ಕಂಥ ರಾಜಗೋಪುರ, ಇಲ್ಲಿರ್ತಕ್ಕಂಥ ಪಾತಾಳದಲ್ಲಿ ಗರ್ಭಗುಡಿ, ಅಂದರೆ ಹಾವಿನ ಕೊನೆಯ ಬಾಲ ತುದಿಯಲ್ಲಿ ಒಳಭಾಗದಲ್ಲಿ ಅಮೃತ. ಅದಕ್ಕೋಸ್ಕರ ಮೇಲ್ಗಡೆಯಿಂದ ಕೆಳಭಾಗದಲ್ಲಿ ಹಾವು ಹಿಂಗಿದೆ, ಇದನ್ನು ನೀವು ಕಾಲ್ಪನಿಕವಾಗಿ ಚಿಕ್ಕದಾಗಿ ನೋಡ್ಕೋಬಾರ್ದು. ಅದು ನೋಡೋದೇ ಆ ರೀತಿಯಾಗಿ ಬೃಹದಾಕಾರದಲ್ಲಿ ಆ ಬೆಟ್ಟವನ್ನು ಹಾಗೆ ನೋಡಿದಾಗ ಓಹೋ ಇಲ್ಲೊಂದು ಕ್ಷೇತ್ರ ಅಳಗರ್, ಸಾಕ್ಷಾತ್ ಮಹಾವಿಷ್ಣು, ಮೇಲ್ಭಾಗದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ, ಅದರ ಮೇಲ್ಭಾಗ ಜಗನ್ಮಾತೆ. ಈ 3 ಜನ ವಂಶಸ್ಥರಾಗಿರ್ತಕ್ಕಂಥದ್ದು ಯಾವುದು? ಸಾಕ್ಷಾತ್ ಪರಮೇಶ್ವರ ಅಂಶ. ಅದಕ್ಕೆ ಇಂಥ ಒಂದು ಲಿಂಗಾಕಾರದಲ್ಲಿ ಹೀಗೆ ಜಗತ್ತು, ಇದು ವಿಶೇಷವಾಗಿರ್ತಕ್ಕಂಥ ಸರ್ಪ, ಇಂಥ ಒಂದು ಮಹಾಕ್ಷೇತ್ರ ರಾಕಾಯಮ್ಮ ಪಳಮುದರ್ಚೋಳೆ ಸುಬ್ರಹ್ಮಣ್ಯ ವಳ್ಳಿ ದೇವಸೇನಾ ಸಮೇತ ಅಳಗರ ಪೆರಮಾಳ್ ಅಂತ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಹೋಗಿ ಮಂಗಳವಾರ ಬುಧವಾರದಲ್ಲಿ ಸ್ನಾನ ಮಾಡಿ, ಈ ಸೇವೆಯನ್ನ ನೀವು ಮಂಗಳವಾರ ದಿವಸ ಜಗನ್ಮಾತೆಗೆ ಮಾಡಿ, ಅದಾದ್ಮೇಲೆ ಸುಬ್ರಹ್ಮಣ್ಯನಿಗೆ ಮಾಡಿ, ತದನಂತರ ಕೆಳಗೆ ಬಂದು ಹೂವಿನ ಅಲಂಕಾರವನ್ನ ಯಾವ ಕಾಲಕ್ಕೂ ನಾನು ಕ್ಯಾನ್ಸರ್ ಗುಣವಾದ ಮೇಲೆ ನಿನಗೆ ಮಾಡಿಸ್ಕೊಡ್ತೀನಿ ಅಂತ ಅಳಗರ ಪೆರಮಾಳ್ ಅಲಂಕಾರ ಸ್ವರೂಪನಾಗಿರ್ತಕ್ಕಂಥವನಿಗೆ ಒಂದು ಮಟ್ಟಿಗೆ ತುಳಸಿಯನ್ನು ಹಾಕಿ ನಮಸ್ಕರಿಸಿದ್ರೆ ಸಾಕು, ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಜೀವಂತವಾಗಿರ್ತಕ್ಕಂತಹ ನೀರನ್ನ 5 ಲೀಟರ್ ಪೂರ್ತಿಯಾಗಿರೋ ನೀರನ್ನ ಹಿಡ್ಕೊಂಡು ಮನೆಗೆ ಬರಬೇಕು. ಇಲ್ಲಿ ಕ್ಯಾನ್ಸರ್ ಗುಣವಾಗುತ್ತೆ, ತೊನ್ನು ರೋಗ ಗುಣವಾಗುತ್ತೆ, ಕುಷ್ಠರೋಗ ಗುಣವಾಗುತ್ತೆ, ದೇಹದಲ್ಲಿರ್ತಕ್ಕಂಥ ಎಲ್ಲ ವ್ಯಾಧಿಗಳು ಗುಣವಾಗುತ್ತೆ, ಮೂಳೆಗಳು ಆಪರೇಷನ್ ಆಗಿದ್ರೆ ಸರೋಗುತ್ತೆ, ನರದೌರ್ಬಲ್ಯ ಇದ್ದ ಪರಿಪೂರ್ಣವಾಗುತ್ತೆ, ಕಣ್ಣುಗಳು ಇಲ್ಲದೆ ಇದ್ದು ಕಣ್ಣು ಕಾಂತಿ ಬರುತ್ತೆ, ತಲೆ ಭಾಗದಲ್ಲಿ ಬ್ರೈನ್ ಟ್ಯೂಮರ್ ಇದ್ದರೆ ಬ್ರೈನ್ ಟ್ಯೂಮರ್ ಸರೋಗುತ್ತೆ, ಲಿವರ್ ಡ್ಯಾಮೇಜ್ ಆಗಿದ್ದ ಪರಿವರ್ತನೆ ಆಗುತ್ತೆ, ನೀರು ಕುಡಿತಾ ಕುಡಿತಾ ನೀರನ್ನು ಹೆಚ್ಚಾಗಿ ತಗೊಂಡ ಪಕ್ಷದಲ್ಲಿ ಡಯಾಲಿಸಿಸ್ ಕೂಡ ಆಗಬೇಕಾಗಿಲ್ಲ, ಕಿಡ್ನಿ ಕೂಡ ಪರಿಪೂರ್ಣವಾಗಿರುತ್ತೆ, ಮೂತ್ರ ವಿಸರ್ಜನೆ ಮಲಮೂತ್ರ ವಿಸರ್ಜನೆ ಆಗದೇ ಇದ್ದ ಪಕ್ಷದಲ್ಲಿ ಕಾನ್ಸ್ಟಿಪೇಷನ್ ಆಗಿರೋರು ಅವರುಗಳು ಸರಿ ಹೋಗುತ್ತೆ, ಚರ್ಮ ವ್ಯಾಧಿ ಇದ್ದ ಪಕ್ಷದಲ್ಲಿ ಚರ್ಮ ವ್ಯಾಧಿ ಗುಣವಾಗುತ್ತೆ. ಇದೆಲ್ಲ ಹರ್ಬಲ್ ಮೌಂಟನ್ ಆಗಿರೋದ್ರಿಂದ ಸರ್ಪ ದೋಷಗಳಿಗೆ ಪರಿಪೂರ್ಣ ಅನುಗ್ರಹ ಮಹಾಕ್ಷೇತ್ರವೇ ಮಂಗಳವಾರ ದಿವಸ. ಆ ಮಂಗಳವಾರ ಬುಧವಾರ ಅಮಾವಾಸ್ಯೆ ಪೌರ್ಣಮಿ ಮಧ್ಯದಲ್ಲೇ ಬಂದಿರಬೇಕು, ಅವತ್ತಿನ ದಿವಸ ನಮಸ್ಕರಿಸಬೇಕು. ಸೃಷ್ಟಿ ಅವತ್ತು ಮಧ್ಯ ಬಂದಿರಬೇಕು, ಸುಬ್ರಹ್ಮಣ್ಯ ನಮಸ್ಕರಿಸಬೇಕು. ಆವತ್ತು ಶ್ರವಣ ನಕ್ಷತ್ರ ಆಗಲಿ ಧನಿಷ್ಠ ನಕ್ಷತ್ರ ಆಗಲಿ ಮಹಾವಿಷ್ಣು ಸಂಬಂಧಪೂರ್ವಕವಾಗಿರ್ತಕ್ಕಂಥ ಯಾವುದೇ ಬುಧವಾರವಾಗಲಿ ನಮಸ್ಕಾರ ಮಾಡಿದಾಗ ಮಹಾವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂಥ ದಿನವಾಗಲಿ ಆ ದಿನ ನಿಮಗೆ ಗುಣವಾಗುತ್ತೆ ಖಚಿತವಾಗಿ. ಇದನ್ನು ಮನೆಗೆ ತಂದು ಸ್ನಾನವನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. 3 ಅಮಾವಾಸ್ಯೆ 3 ಪೌರ್ಣಮಿ ದಿವಸ ಮಾತ್ರ ಆ ಸ್ನಾನಗಳನ್ನು ಪ್ರತಿದಿನ ಮಾಡಬೇಕು. 1 ಕಪ್ಪು ನೀರು ತಂದಿರೋ ನೀರನ್ನು ಬಕೆಟ್ಗೆ ಸೇರಿಸ್ಕೊಂಡು ಅಲ್ಲಿ ಒಳಗಿರ್ತಕ್ಕಂಥ ಕುಂಕುಮವನ್ನು ಸ್ವಲ್ಪ ಮಟ್ಟಿಗೆ ದೇವಸ್ಥಾನ ಕುಂಕುಮಾರ್ಚನೆಯನ್ನು ತಂದಿರೋ ಕುಂಕುಮವನ್ನು ಹಾಕ್ಕೊಂಡು ಮನೆ ವಾಯುವ್ಯದಲ್ಲಿರ್ತಕ್ಕಂಥ ಯಾವುದೇ ಹುತ್ತದ ಬಳಿ ನೀವು ಹೋಗಿ ಆ ಹುತ್ತದ ಮಣ್ಣನ್ನು ತಗೊಂಬಂದು ಶೇಖರಣೆ ಮಾಡಿಕೊಂಡು ಒಂದೊಂದು ಚಿಟಿಗೆ ಅದಕ್ಕೆ ಬಕೆಟ್ಗೆ ಹಾಕ್ಕೊಂಡು ಸ್ನಾನವನ್ನು ಪೂರ್ವಕ್ಕೆ ನಿಂತುಕೊಂಡಾಗ ಸ್ನಾನವನ್ನು ಮಾಡಿದಾಗ ಈ ದೋಷಗಳು ಖಂಡಿತವಾಗ್ಲೂ ಹೋಗುತ್ತೆ. ಆದರೆ ಸ್ಥಾನ ಪಲ್ಲಟನ ಮುಖ್ಯ. ಪಶ್ಚಿಮದಲ್ಲಿ ಏನಾಗಿದೆ ನೋಡ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ತದನಂತರ ಮೂಲವಾಗಿರ್ತಕ್ಕಂಥ ಈ ಮಂತ್ರಕ್ಕೆ ಪರಿವರ್ತನಾ ಸ್ವರೂಪಕ್ಕೆ ಮಂತ್ರವನ್ನು ಕೊಡ್ತೀನಿ, ಆದರೆ ಮಂತ್ರಕ್ಕೆ ಸಮಯವಿಲ್ಲ. ಆ ಮಂತ್ರ ದೊಡ್ಡದಾಗಿರೋದ್ರಿಂದ ಗೋಪ್ಯವಾಗಿರ್ತಕ್ಕಂಥ ಈ ಮಂತ್ರವನ್ನು ಕಿವಿಯಲ್ಲಿ ಹೇಳಬೇಕು. ಕಿವಿಯಲ್ಲಿ ಹೇಳ್ತಕ್ಕಂಥ ವಿಚಾರವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಸಂಬಂಧಪೂರ್ವಕವಾಗಿರೋರನ್ನ ಕಳಿಸ್ಕೊಡಿ, ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶವಾಗುತ್ತೆ.